ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಕ್ಷಯ ತೃತೀಯ ಮತ್ತು ಬಸವನ ಜಯಂತಿ ಇರೋದ್ರಿಂದ ನನ್ನ ಕಾಲೇಜ್ ರಜಾ ಇದೆ. ಇವತ್ತು ಡೇ ಹೇಗೋಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನಮ್ಮ ಅಮ್ಮನಿಗೂ ತುಂಬ ಕೆಲಸ ಇತ್ತು, ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಅಂತ ಹೇಳಿ ನನಗೆ ದೇವ್ರ ಸಾಮಾನು ಉಜ್ಜೋ ಕೆಲಸ ಕೊಟ್ಟಿದ್ರು. ಸೊ ನಾನು ಕೂಡ ಪೀತಾಂಬರಿ ಮತ್ತು ಹುಣಸೆಹಣ್ಣೆಲ್ಲ ಹಾಕಿ ನೀಟಾಗಿ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆದೆ ಮತ್ತು ಒಣಗಿದ ಬಟ್ಟೆ ಟವಲಲ್ಲಿ ನೀಟಾಗಿ ದೇವ್ರ ಸಾಮಾನೆಲ್ಲ ಒರೆಸಿಟ್ಟೆ. ಮಾರ್ಕೆಟ್ಗೆ ಬಂದ್ವಿ. ಇಲ್ಲಿ ಮಲ್ಲಿಗೆ ಹೂವು ತೊಗೊಂಡ್ವಿ. ತುಂಬ ಘಮ್ ಅಂತ ಸ್ಮೆಲ್ ಬರ್ತಿತ್ತು. ಮತ್ತು ಕಳ್ಸಕ್ಕೆ ವಿಳೆದೆಲೆ ತೊಗೊಂಡ್ವಿ. ಯಾವಾಗಲೂ ನಾನು ಇಲ್ಲೇ ತೊಗೊಳ್ಳೋದು. ಈ ತಾತ ನೀಟಾಗಿ ಕೊಡ್ತಾರೆ, ಒಂದೊಂದೇ ನೀಟಾಗಿ ಕಳ್ಸಕ್ಕೆ ಯಾವ್ದು ಇಡ್ಬೋದು ಆ ಥರದ್ದೆಲ್ಲ ನೋಡಿ ಕೊಡ್ತಾರೆ. ಇಲ್ಲಿ ನಾನು ನಮ್ಮ ಏರಿಯಾದ ಮಾರ್ಕೆಟ್ ಇದು ನೋಡಿ ಹೇಗಿದೆ ಫ್ರೆಂಡ್ಸ್. ಮತ್ತು ದೇವ್ರ ಪೂಜೆಗೆ ಸ್ವಲ್ಪ ಬಾಳೆಹಣ್ಣು ಮತ್ತು ಬತ್ತಿ ಎಲ್ಲ ಬೇಕಾಗಿತ್ತು. ಹಾಗೆ ಮಾರ್ಕೆಟ್ ಬಂದಿದ್ವಲ್ಲ, ನಾನು ಮತ್ತು ಆಂಟಿ ಬಂದಿದ್ವಿ. ಸೊ ಆಂಟಿನೆಲ್ಲ ತೊಗೋತಾ ಇದ್ರು. ಇಲ್ಲಿ ತೆಂಗಿನಕಾಯಿ, ಬಾಳೆಹಣ್ಣು, ದೀಪ ಎಲ್ಲ ನೀಟಾಗಿ ಇಟ್ಟಿದ್ರು. ಬಾಳೆಹಣ್ಣೆಲ್ಲ ತೊಗೊಂಡು ಬಂದ್ವಿ. ಎಲ್ಲ ನೀಟಾಗಿಟ್ಟು ನಮ್ಮಮ್ಮ ಪೂಜೆ ಮಾಡಿದ್ರು. ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಮನೆ, ದೇವ್ರ ಮನೆ. ಈ ಥರ ಪೂಜೆ ಮಾಡಿದ್ರು. ಇವತ್ತು ಬಸವನ ಜಯಂತಿ ಬೇರೆ, ಹಾಗೆ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದ್ಮೇಲೆ ಸೊ ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಆಯಿತು. ಇವಾಗ ನನ್ನ ಜೊತೆ ಯಾರಿದ್ದಾರೆ ಗೊತ್ತಾ, ನಾನು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆಗಿದ್ದೀನಿ. ನನ್ನ ಜೊತೆ ಯಾರಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ, ಬಾ. ನನ್ನ ಫ್ರೆಂಡ್ ಲೇಖನ ಇದ್ದಾಳೆ. ಇವಳು ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ದೀವಿ. ಬನ್ನಿ ಇವಾಗ ಹಾಯ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಯ್. ಇವಾಗ ಬನ್ನಿ ಎಲ್ಲರೂ ಹೋಗೋಣ ದೇವಸ್ಥಾನಕ್ಕೆ. ಹೋಗ್ತಿದ್ದೀವಿ ಫ್ರೆಂಡ್ಸ್. ನಾನು ಗಾಡಿ ಓಡಿಸ್ತಿದ್ದೀನಿ ಅಂತ ನನ್ನ ಫ್ರೆಂಡ್ ಲೇಖನನೇ ವಿಡಿಯೋ ಮಾಡ್ತಾ ಇದ್ಲು. ದೇವಸ್ಥಾನಕ್ಕೆ ಬಂದ್ವಿ. ಫ್ರೆಂಡ್ಸ್, ಇವಾಗ ಬಂದ್ವಿ, ರೀಚ್ ಆಗಿದ್ದೀವಿ. ಇಷ್ಟು ಬೇಗ ಕರ್ಕೊಂಡ್ಬಂದ್ಬಿಟ್ಲು ಲಕ್ಷ್ಮಿ. ಹೆಂಗೆ ಓಡಿಸ್ತೀನಿ ಗಾಡಿ ನಾನು? ಚೆನ್ನಾಗಿ ಓಡಿಸ್ತೀಯಾ? ಇವಾಗ ಬಂದ್ವಿ. ಇದು ಒಂದು ಗೇಟ್ ಇದೆ, ಬಟ್ ನಾನು ಈ ಸೈಡಿಂದ ಹೋಗಲ್ಲ ಫ್ರೆಂಡ್ಸ್, ಆ ಕಡೆಯಿಂದ ಹೋಗ್ತೀನಿ. ನಂಗೆ ಆ ಕಡೆಯಿಂದ ಹೋದ್ರೇ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಾನು ಅವಳು ಇದೇ ಫಸ್ಟು ಇಬ್ಬರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ದೇವಸ್ಥಾನಕ್ಕೆ ಎಂಟ್ರಿ ಆಗಿದ ತಕ್ಷಣ ಮೊದಲು ಸಿಗೋದು ಗಣಪತಿ. ಗಣಪತಿಗೆ ನಮಸ್ಕಾರ ಮಾಡಿಕೊಂಡು ಇಬ್ಬರು, ಮತ್ತು ಅಲ್ಲಿ ಇಟ್ಟಿದ್ದು ವಿಭೂತಿ ಇಟ್ಕೊಂಡ್ವಿ. ಅವಳು ನನಗೆ. ಮತ್ತು ಅದೇ ದೇವಸ್ಥಾನದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೂಡ ಇದೆ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಹೂವಿನ ಅಲಂಕಾರ. ಅಲ್ಲೂ ಕೂಡ ದರ್ಶನ ಮಾಡಿದ್ವಿ. ಮತ್ತು ಅಲ್ಲೇ ಶ್ರೀರಾಮ ಮಂದಿರ ಕೂಡ ಇದೆ. ಅದರ ಆಪೋಸಿಟ್ ವೀರಾಂಜನೇಯ ಸ್ವಾಮಿನೂ ಇದೆ, ಜೈ ಬಜರಂಗಿ ಅಂತ ಅಂದ್ಕೊಂಡು. ಹಾಗೆ ಬಾಲಸುಬ್ರಹ್ಮಣ್ಯ ಸ್ವಾಮಿನ ನೋಡಿಕೊಂಡು, ಮುರುಘಾನ ನೋಡಿಕೊಂಡು, ಅಲ್ಲಿ ಯಾವಾಗಲೂ ತುಂಬ ರಶ್ ಇರ್ತಿತ್ತು. ಬಟ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ಅಷ್ಟೊಂದೇನು ರಶ್ ಇರಲಿಲ್ಲ. ಸೊ ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ಕುತ್ಕೊಂಡಿದ್ದೀವಿ ಫ್ರೆಂಡ್ಸ್. ಗಂಟೆ ಸೌಂಡ್ ಬರ್ತಿದೆ, ಕೇಳಿಸ್ತಿಲ್ಲ ಅನಿಸುತ್ತೆ. ಏನಾದರೂ ಮಾತಾಡು, ಯಾಕೆ ಸೈಲೆಂಟಾಗಿದೆಯಾ? ಏನು ಮಾತಾಡಲಿ, ಭಕ್ತಿಯಿಂದ ಬೇಡ್ಕೊತಾ ಇದ್ದೀನಿ. ಇಲ್ಲ ಫ್ರೆಂಡ್ಸ್, ಮಾತಿಗೆ ಮಲ್ಲಿ ಉಳತ್ತು. ಇವಾಗೇನೋ ಸೈಲೆಂಟಾಗಿ ಕುತ್ಕೊಂಡಿದ್ದಾಳೆ. ಎಷ್ಟೊತ್ತವರೆಗೂ ಸೈಲೆಂಟಾಗಿರ್ತಾರೆ ಅಂತ ನಾನು ನೋಡ್ತೀನಿ. ನೋಡಿ ಫ್ರೆಂಡ್ಸ್, ಸಖತ್ ದೊಡ್ಡ ದೇವಸ್ಥಾನ ಇದಂತೂ. ತುಂಬ ಭಕ್ತರು ಬರ್ತಾ ಇರ್ತಾರೆ. ಮಂಡೇ ಇಲ್ಲಾಂದರೆ ಟ್ಯೂಸ್ಡೇ ಏನಾದರೂ ನಾವು ಹೋಗಿದ್ದಿದ್ರೆ ಅಲ್ಲಿ ಶಿವನ ಹತ್ರ ಎಲ್ಲ ಫುಲ್ಲು ನೀರು ಬರ್ತಿರ್ತಿತ್ತು. ನೀರೆಲ್ಲ ಬರ್ತಿತ್ತು, ಲೈಟೆಲ್ಲ ಹಾಕ್ತಿದ್ರು, ಇನ್ನೂ ಚೆನ್ನಾಗಿರ್ತಿತ್ತು. ಇವತ್ತೇನೋ ನೀರೆಲ್ಲ ಬಿಟ್ಟಿಲ್ಲ, ಯಾಕೋ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ದೇವಸ್ಥಾನ ಅಂತೂ ಸಕ್ಕತ್ತಾಗಿದೆ, ತುಂಬ ದೊಡ್ಡ ದೇವಸ್ಥಾನ. ಸೊ ಪ್ರಸಾದ ಇಟ್ಟಿದ್ರು. ಫೈನಲಿ ಅಲ್ಲಿ ನೋಡಿದ ತಕ್ಷಣ ಪ್ರಸಾದ 2 ತೊಗೊಂಬಿಟ್ಟೆ ನಾನಂತೂ. ಬಂದೆ, ಪ್ರಸಾದ ಕೊಟ್ಟಿದ್ದಾರೆ. ಪ್ರಸಾದ ತಿಂತಾಯಿದ್ದೀನಿ ಫ್ರೆಂಡ್ಸ್. ಪ್ರಸಾದ ತಿನ್ಕೊಂಡು ಮನೆಗೆ ಹೋಗ್ತೀನಿ. ಲೆಕ್ಕನೂ ತಿಂತಾಯಿದ್ದಾಳೆ. ತುಂಬ
ತುಂಬ ಚೆನ್ನಾಗಿದೆ ದೇವಸ್ಥಾನ, ಪೀಸ್ಫುಲ್ ಆಗಿದೆ. ಹೆಂಗೆ ಅನಿಸ್ತಿದೆ ನಿಂಗೆ ದೇವಸ್ಥಾನಕ್ಕೆ ಬಂದು? ಫುಲ್ ಶಾಂತಿಯಾಗಿ ಅನಿಸ್ತಿದೆ, ಒಂಥರ ಮನಸ್ಸು ಫುಲ್ ಶಾಂತಿಯಾಗಿ ಅನಿಸ್ತಿದೆ ಅಂತೆ. ನನಗೂ ಪ್ರಸಾದ ತಿಂದ್ಬಿಟ್ಟು ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಅಂತೂ. ನಾನಂತೂ ಯಾವಾಗಲೂ ಈ ದೇವಸ್ಥಾನಕ್ಕೆ ಹೋಗೋದು. ಒಂದು ದೇವಸ್ಥಾನಕ್ಕೆ ಬಂದರೆ ಎಲ್ಲ ದೇವ್ರನ್ನೂ ಇಲ್ಲೇ ನೋಡ್ಬೋದು, ಆ ಥರ ಇದೆ. ಎಲ್ಲ ದೇವರು ಇಟ್ಟಿದ್ದಾರೆ ದೇವಸ್ಥಾನದಲ್ಲಿ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿತ್ತು. ಇವಾಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಪ್ರಸಾದ ಕೂಡ ತೊಗೊಂಡಿದ್ದೀವಿ ಮನೆಗೆ, ಅಮ್ಮಂಗೆಲ್ಲ ಕೊಡೋಕ್ಕೆ. ಇವಾಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಳೇನು ಮಾಡಿದ್ದಾಳೆ ಗೊತ್ತಾ? ನೋಡಿ, ಇವಾಗ ಬರ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಇವಳು ದೇವ್ರಿಗೆ ಕಾಣಿಕೆ ಹಾಕಬೇಕು ಅಂತ ಅಮೌಂಟ್ ತೊಗೊಂಬಂದಿದ್ಲು. ನಿಂತ್ಕೊ ಅಲ್ಲೇ ಒಂದು ನಿಮಿಷ. ದೇವ್ರಿಗೆ ಕಾಣಿಕೆ ಹಾಕ್ಬೇಕಂತ ಅಮೌಂಟ್ ತೊಗೊಂಬಂದಿದ್ದಲ್ಲ, ಯಾಕೆ ಮತ್ತೆ ಕೈಯಲ್ಲಿ ಇಟ್ಕೊಂಡು ಬಂದಿದ್ದೆ? ಮಾಡ್ಕೊಂಡು ಬಂದ್ಬಿಟ್ಟೆ. ಅದಕ್ಕೆ ಮತ್ತೆ ಹಾಕ್ಬಿಟ್ಟು ಬರೋಕ್ಕೆ ಹೋಗಿದ್ಲು ಫ್ರೆಂಡ್ಸ್. ಈಗ ಹಾಕ್ಬಿಟ್ಟು ಬಂದು ಮನೆಗೆ ಹೋಗ್ತಾ ಇದ್ದೀವಿ. ಬಜ್ಜಿ ತರಕ್ಕೆ ಹೋಗಿದ್ದಾಳೆ ಫ್ರೆಂಡ್ಸ್. ಬಿಸಿ ಬಿಸಿ ಸಕ್ಕದಾಗಿರುತ್ತೆ ಬಜ್ಜಿ. ನಮ್ಮ ಏರಿಯಾದಲ್ಲಿ ಇಲ್ಲಿ ಸಮೋಸ, ಬಜ್ಜಿ ಎಲ್ಲ ಥರ ಪಕೋಡ ಎಲ್ಲ ಮಾಡ್ತಾರೆ. ತರಕ್ಕೆ ಹೋಗಿದ್ದಾಳೆ ಫ್ರೆಂಡ್ಸ್. ಇವಾಗ ಲೇಖನ ಪಾಟಿ ಕೊಡಿಸ್ತಾಳೆ ನನಗೆ ಪಾನಿಪುರಿ ಕೊಟ್ಟವಳೆ. ಬಜ್ಜಿ ಪಾರ್ಸಲ್ ಮಾಡಿಸ್ಕೊಂಡ್ವಿ. ಸೊ ಗೋಲ್ಗುಪ್ಪ ತಿನ್ನೋಣ ಅನಿಸ್ತು, ಅದಕ್ಕೆ ಇಲ್ಲಿ ಬಂದ್ವಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ಸಖತ್ ಇಷ್ಟ ಗೋಲ್ಗುಪ್ಪ ಅಂದರೆ. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಲೇಖನ ಎಲ್ಲೋ ಹೋಗ್ಬಿಟ್ಟು ಬರ್ತೀನಿ ಅಂತ ಫುಲ್ಲು ಬಿದ್ದು ಕಾಲೆಲ್ಲ ಹೆಂಗೆ ಮಾಡ್ಕೊಂಡು ಬಂದಿದ್ದಾಳೆ. ಇಷ್ಟೊತ್ತು ಚೆನ್ನಾಗಿದ್ಲು, ಸುಮ್ಮನೆ ಹೋಗಿ ಹೆಂಗೆ ಆಡ್ತಿದ್ದಾಳೆ ನೋಡಿ. ಇವತ್ತು ಬಸವನ ಜಯಂತಿ ಹಾಗೂ ಅಕ್ಷಯ ತೃತೀಯ ಆಗಿರೋದ್ರಿಂದ ಅಮ್ಮ ಏನಾದರೂ ತೊಗೊಂಡ್ರೆ ಒಳ್ಳೆ ದಿನ, ಇವತ್ತು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಶಾಪಿಗೆ ಬಂದಿದ್ವಿ. ಅಮ್ಮ ಏನೋ ಓಲೆ ಬೇಕಿತ್ತು, ಸೈಡ್ ಓಲೆ ಅಂತ ಹೇಳಿದ್ರು, ತೊಗೊಂಡು ಬಂದ್ವಿ ಫ್ರೆಂಡ್ಸ್. ಇದೇ ಫ್ರೆಂಡ್ಸ್ ಇವಾಗ ತೊಗೊಂಡು ಬಂದಿದ್ದು. ಅಮ್ಮ ಪೂಜೆ ಮಾಡಿಬಿಟ್ಟು ಹಾಕ್ಕೊತೀನಿ ಅಂತ ಹೇಳಿದ್ರು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಚಿಕ್ಕದಾಗಿದೆ ಪುಟಾಣಿ. ಅಮ್ಮನಿಗೆ ಸಾಕು ಇಷ್ಟೇ ಅಂದರು, ಅದಕ್ಕೆ ತೊಗೊಂಡು ಬಂದ್ವಿ. ಅಮ್ಮನೇ ಪೂಜೆ ಮಾಡಿ ಹಾಕ್ಕೋತಾರೆ ಫ್ರೆಂಡ್ಸ್. ಇವಾಗ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್, ಈ ಥರ ಇದೆ. ಸೊ ಫ್ರೆಂಡ್ಸ್, ಎಲ್ಲ ಮುಗೀತು ಇವತ್ತಿನ ಡೇ. ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟೇ ಇವತ್ತಿನ ವಿಷಯ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಲವ್ ಯು ಆಲ್.